ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯ ನಿಮಿತ್ತವಾಗಿ ಚಿಕ್ಕೋಡಿಯಲ್ಲಿ ಜರುಗಿತು ಜನಜಾಗೃತಿ ಕಾರ್ಯಕ್ರಮ. ದಿನನಿತ್ಯದ ಅಗತ್ಯ ಸೇವೆಗಳನ್ನು ಒದಗಿಸುವವರು ವ್ಯಾಪಾರಿಗಳು. ಇದನ್ನು ಪಡೆಯುವ ನಾವೆಲ್ಲರೂ ಗ್ರಾಹಕರು. ಹಾಗಾಗಿ ಗ್ರಾಹಕರು ತಮ್ಮ ಹಕ್ಕುಗಳ ಕುರಿತು ಜನಜಾಗೃತಿಯನ್ನು ಹೊಂದಿರಬೇಕು. ವ್ಯಾಪಾರಿಗಳು ಗ್ರಾಹಕ ಕಾನೂನು ತಿಳಿದಿರಬೇಕೆಂದು 7ನೇ ಹೆಚ್ಚುವರಿ ಚಿಕ್ಕೋಡಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್ಎಲ್ ಚೌಹಾಣ್ ಹೇಳಿದರು. ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ಅಂತಾರಾಷ್ಟೀಯ ಉಪಭೋಕ್ತೃ ಕಲ್ಯಾಣ ಸಮಿತಿ ಚಿಕ್ಕೋಡಿ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡ ರಾಷ್ಟ್ರೀಯ ಗ್ರಾಹಕರ ದಿನದ ನಿಮಿತ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಊಟ ಮಾಡಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಇಬ್ಬರು ಕಾರಣಗಳು. ಒಬ್ಬರು ವ್ಯಾಪಾರಸ್ಥರು, ಇನ್ನೊಬ್ರು ಮ್ಯಾನುಫ್ಯಾಕ್ಚರರ್ಸ್, ವಸ್ತುಗಳನ್ನು ತಯಾರಿ ಮಾಡಿಕೊಳ್ಳುವಂತವರು. ಇದು ನಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ಪೂರೈಕೆ ಮಾಡುವಂತವರು. ಉತ್ಪಾದನೆ ಆದ್ರೆ ಉತ್ಪಾದನೆ ಒಬ್ಬರು ಮಾಡ್ತಾರೆ, ಅಲ್ಲಿಂದ ವ್ಯಾಪಾರಸ್ಥರು ತಂದು ಗ್ರಾಹಕರ ಕೈಗೆ ಕೊಡ್ತಾರೆ. ಅದರಿಂದ ಇವತ್ತು ನಮಗೆ ದಿನನಿತ್ಯದ ವಸ್ತುಗಳ ಕೊರತೆ ಆಗದ ಹಾಗೆ ನಮ್ಮನ್ನ ಅವರು ತೃಪ್ತಿಪಡಿಸ್ತಾ ಇದ್ದಾರೆ. ಇದು ಗ್ರಾಹಕ. ಇನ್ನೊಂದು ರೀತಿಯಲ್ಲಿ ನಾವು ಗ್ರಾಹಕರನ್ನ ಕರಿತೀವಿ. ವಸ್ತುಗಳನ್ನ ಪೂರೈಕೆ ಮಾಡುವವರು, ವಸ್ತುಗಳನ್ನು ತಯಾರು ಮಾಡುವವರು. ಕಾನೂನು ತಕ್ಕಡಿಯು ಮಹಿಳೆಯ ಕೈಯಲ್ಲಿ ಕೊಟ್ಟಿರುವ ಕಾರಣವೇ ಮಹಿಳೆಯರು ಸಮನಾಗಿ ನ್ಯಾಯ ಕೊಡುತ್ತಾರೆ ಎಂದು ಗ್ರಾಹಕರಲ್ಲಿ ಇದೀಗ ಜಾಗೃತಿ ಬಂದಿದ್ದು, ಹಣ ಕೊಟ್ಟು ಪಡೆದ ವಸ್ತು ಹಾಗೂ ಸೇವೆಯಲ್ಲಿ ಮೋಸವಾದರೆ ಗ್ರಾಹಕರು ನ್ಯಾಯಾಲಯದಲ್ಲಿ ದಾವೆ ಮಾಡಬಹುದು ಎಂದರು. ತೂಕ ಮತ್ತು ಮಾಪನ ಇಲಾಖೆಯ ಅಧಿಕಾರಿ ಚಂದ್ರಶೇಖರ್ ಬಸವಪ್ರಭು ಮಾತನಾಡಿ, ಪ್ರತಿಯೊಬ್ಬ ಗ್ರಾಹಕನು ಕೂಡ ಕಾನೂನು ತಿಳಿದುಕೊಂಡಿರಬೇಕು. ವ್ಯಾಪಾರಿಗಳಲ್ಲಿ ಪ್ರಾಮಾಣಿಕರು ಹಾಗೂ ಮೋಸ ಮಾಡುವವರು ಇರುತ್ತಾರೆ. ಹಾಗಾಗಿ ಮೋಸ ಹೋಗದಂತೆ ಗ್ರಾಹಕರು ಜಾಗೃತಿ ವಹಿಸಬೇಕೆಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಕೀಲ ಎಂಬಿ ಪಾಟೀಲ್ ಮಾತನಾಡಿ, ಸಂಪಾದನಾ ಮಾಸ್ಟರ್ಗಳವರ ಪಾದಕಮಲಗಳಿಗೆ ನನ್ನ ಸರಸನ್ನು ಅರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಲ್ಲಿ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಕಾನೂನು ಇದ್ದರೂ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಯಾವುದೇ ವಸ್ತುಗಳನ್ನು ಖರೀದಿಸಿದರೂ ರಸೀದಿ ತೆಗೆದುಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು, ವಿಜ್ಞಾನ ಬಂತು, ಸಮಾಧಾನ ಹೋಯಿತು, ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯಿತು, ಮಾತು ಬಂತು, ಕೃತಿ ಹೋಯಿತು, ಜಾತಿ ಬಂತು, ಪ್ರೀತಿ ಹೋಯಿತು. ಸ್ವತಂತ್ರ ಸಿದ್ದೇಶ್ವರ ಬಂದ ಗಣ್ಯಮಾನ್ಯರಿಗೆ ಶರಣಾರ್ಥಿ ಸಲ್ಲಿಸಿ ಆದರ್ಶದ ತಮಿಳಂದು ಶರಣಾರ್ಥಿಗಳು ಎರಡು ತಾಸಾಗಿ ನಾವು ಮುಚ್ಚುತ್ತೆ ಅಂತಂದ್ರೆ ಹೆಣ್ಮನೆ ಚಲೋ ಮನಸ್ಸು ಮಾಡಲಿಲ್ಲ ಅಂದ್ರೆ ಆ ಮನೆ ಬಾಳ ಆಗ್ತದಂತ ಹೇಳ. ಇದು ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಯಾರಾದ್ರೂ ಮನೆ ಹೆಣ್ಮಕ್ಳ ಕಸ ಕಟ್ಟಿರ್ತತಿ, ಅಡಿಗೆ ಮಾಡಿದ್ರೆ ಊಟ ಮಾಡ್ತಾರೋ, ಈ ನೆಲೆಕಂದ್ರೆ ಹೋಗ್ಬಿಡಕ್ಕೆ. ಹೌದು, ಹೆಣ್ಣು ಮಕ್ಕಳಂದ್ರೆ ಅದಕ್ಕೆ ಮಹಿಳೆ ಅಂತ ಕರೆದ್ರು. ಮಹಾ ಇಳೆ ಅದು ಬಿಡಿಸ್ಬೇಕು ಸ್ವಲ್ಪ. ಮಹಾ ಇಳೆ ಅಂದ್ರೆ ಇಳೆ ಅಂದ್ರೆ ಭೂಮಿ. ಅಂದ್ರೆ ಭೂಮಿ ಎಷ್ಟು ತಾಳ್ಮೆ ಇತ್ತು ಅಷ್ಟು ತಾಳ್ಮೆ ಹೆಣ್ಮಕ್ಳಿಗೆ ಅದ. ಅದಕ್ಕೆ ಸಂಸ್ಕೃತ ಹೇಳ್ತಾ ಅವರು ಓದಿಸು ಮಾತೆ ಆಗ್ತಾರೆ, ಊಟ ಮಾಡೋದ್ನ ತಾಯಿ ಆಗ್ತಾರೆ, ಆಮೇಲೆ ಕೆಲಸ ಮಾಡೋದ್ನ ಮಂತ್ರಿ ಆಗ್ತಾರೆ, ಆಮೇಲೆ ಈ ಎಲ್ಲರನ್ನ ಗೃಹಿಣಿಯರಿಂದಲೇ ಮನೆ ನಿರ್ಮಾಣವೂ ಆಗುತ್ತದೆ, ಮನೆ ಮುಚ್ಚುತ್ತದೆ. ಮಹಿಳೆಯ ಮನೋಭಾವದ ಮೇಲೆ ಆ ಮನೆ ಬೆಳಗುತ್ತದೆ. ಮಹಿಳೆಯರಲ್ಲಿ ಉಳಿತಾಯ ಮಾಡುವ ಗುಣವೂ ಇರುತ್ತದೆ. ವ್ಯಾಪಾರದಲ್ಲಿ ಚೌಕಾಸಿ ಮಾಡುವ ಮನೋಭಾವವೂ ಇರುತ್ತದೆ. ಹಾಗೇನೆ ನೀತಿ ಇರುವ ವ್ಯಾಪಾರವನ್ನ ವ್ಯಾಪಾರಿಗಳು ಮಾಡಬೇಕೆಂದರು. ಅಂತಾರಾಷ್ಟೀಯ ಉಪಭೋಕ್ತೃ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಮೇಶ್ ಬಿಂದ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನರೇಂದ್ರ ನೇರ್ಲೇಕರ್, ಅರವಿಂದ್ ಘಟ್ಟಿ, ಸಂಜು ಬಡಗೇರ್, ಚಂದ್ರಕಾಂತ್ ಹುಕ್ಕೇರಿ, ಸುಧೀರ್ ಕುಂಬೋಜ್ಕರ್,
ಪ್ರಮೇಶ್ ಬಿಂದ್, ಇಬ್ರಾಹಿಂ ಮದ್ವಾವಿ, ಫೈರೂಜ್ ಬಡಗಾವಿ, ರವಿಕುಟ್ ಬಾಗಿ, ಸುವರ್ಣ ಬೆಳಗಾವಿ ಸಂಪಾದಕರು ಹಾಗೂ ಕುಮಾರ್ ಪಾಟೀಲ್ ಪವರ್ ಟೈಮ್ಸ್ ಸಂಪಾದಕರು, ಸದಾಶಿವ್ ದೊಡ್ಮನಿ, ಸಂತೋಷ ಮಾತಿವಡ್ಡರ್, ವಿಶ್ವನಾಥ್ ಹಲಗಿ, ಮುಬಾರಕ್ ಗಡ್ಕರಿ, ಸರೋಜಿನಿ ಅರಗಿ, ರಾಜು ಮುಂಡೆ, ಡಿಕೆ ಉಪ್ಪಾರ್, ಕಾಶಿನಾಥ್ ಸುಳುಕುಡಿ ಮುಂತಾದವರು ಉಪಸ್ಥಿತರಿದ್ದರು.